ಶರಣ ಬಸವೇಶ್ವರು ಜನನ ಅಂತ ಹಿಡ್ಕೊಂಡು ಅವ್ರು ಹೆಂಗ ಕೈಲಾಸದಂತ ನಂದಿ ಬಸವೇಶ್ವರ ಯಾವಾಗ ಸಮಾಜ ಕಲುಷಿತಗೊಳ್ತೈತಿ, ಯಾವ ಸಮಾಜದೊಳಗ ಅನಾಚಾರಗಳು ಅತ್ಯಾಚಾರಗಳು ನಡೀತಾವ, ಯಾವ ಸಮಾಜದೊಳಗ ಅನೈತಿಕತೆ ನಡೀತಾವ, ಅವಾಗ ಆಯಾ ಸಮಯಕ್ಕೆ ಒಬ್ಬ ಮಹಾತ್ಮರು ತಪಸ್ವಿಗಳು ಯೋಗಿಗಳು ಆ ಭಗವಂತ ಈ ಭೂಮಿಗೆ ಈ ಭೂಲೋಕಕ್ಕೆ ಕಳಿಸ್ಕೊಡ್ತಾನಂತ. ಹಂಗ ಶರಣ ಬಸವೇಶ್ವರರು ಆ ಪರಮಾತ್ಮ ನಂದಿ ಸ್ವರೂಪದಾಗ ಕಳಿಸಿಕೊಟ್ಟ ಅಂತ ನೀವು ಕೇಳಿರೇ ಇಲ್ಲ? ನಂದೀಶ ಹೆಂಗ್ ಹುಟ್ಟಿದ, ಇದು ಶರಣ ಬಸವೇಶ್ವರ ಹೆಂಗ್ ಹುಟ್ಟಿದ್ರು? ಹಡವ ತಾಯಿಕ್ಕಿಂತ ಪಡವ ತಾಯಿ ಎದಿಯೊಳಗೆ ಹಾಲು ಬಂದು. ಜಗತ್ತಿನೊಳಗೆ ಎಷ್ಟು ಅದ್ಭುತ ಅಂತ ಅಂದ್ರ, ಹಡದ ತಾಯಿಯ ಎದಿಯೊಳಗೆ ಹಾಲು ಬರೋದನ್ನು ಜಗತ್ತು ಜಾಹೀರಾತಾಗೈತಿ. ಆದ್ರ ಹಡದ ತಾಯಿ ತಂಗಿ ಆದ್ರ ಪಡದ ತಾಯಿ ಅಕ್ಕಾಗಿರ್ತಾಳ, ಹಡವ ತಾಯಿಕ್ಕಿಂತ ಪಡವ ತಾಯಿ ಹಾಲನ್ನು ಉಣಿಸ್ತಾಳ ಅಂತ ಈ ಒಂದು ಆಧ್ಯಾತ್ಮದೊಳಗೆ ಎಷ್ಟು ತಾಕತ್ತೈತ್ರಿ. ಶರಣ ಬಸವೇಶ್ವರಿಗೆ ಜನ ಅಲ್ಲಿಂದ ಪವಾಡ ಮಾಡ್ತಾರ ಅವರು. ಅದಕ್ಕ ಯುಗ ಪುರುಷ ಅಂತ ಕೇಳ್ತಾರ, ಅವರು ಜ್ಞಾನಿಗಳು ತಪಸ್ವಿಗಳು ಅಂತ ಕೇಳ್ತಾರ. ಒಬ್ಬ ಮಹಾತ್ಮ ಹುಡ್ತಾನ ಅಂತಾನ ಸಾಮಾನ್ಯವಾಗಿ ಹುಟ್ಟಂಗಿಲ್ಲ, ಏನೋ ಒಂದು ಕುರುವನ್ನು ಕೊಟ್ಟು ಹೋಗ್ತಾನ. ಶರಣ ಬಸವೇಶ್ವರ ಅಷ್ಟೆಲ್ಲ ಮಾಡಿದ್ರು ಈ ಒಂದು ಸೂರ್ಯ ಚಂದ್ರ ಇರೋವರೆಗೆ ಎಷ್ಟು ಸತ್ಯನೋ ಈ ಸೂರ್ಯ ಚಂದ್ರ ಇರೋವರೆಗೆ ಅವ್ರ ಹೆಸರು ಉಳಿತೈತಿ ಅಂತ ಅಂದ್ರ ಅವ್ರಿಗೆ ಆ ಒಂದು ಶಕ್ತಿ ಬರುವುದಕ್ಕೆ ಕಾರಣ ಯಾವುದು ಅಂತ ಅಂದ್ರೆ ಗುರು ಲಿಂಗ ಜಂಗಮರ ಸೇವಾ ಅನ್ನೋದು ಅವ್ರನ್ನ ಇಷ್ಟೆಲ್ಲ ಉತ್ತುಂಗಕ್ಕೆ ಬೆಳೆಸ್ ನೋಡ್ರಿ. ಅದಕ್ಕಾಗಿನೇ ಹೇಳ್ತಾರ, ಈ ಜಗತ್ತಿನೊಳಗೆ ಶ್ರೇಷ್ಠವಾದಂತ ಸ್ಥಾನ ಶ್ರೇಷ್ಠವಾದಂತಹ ಒಂದು ಶಕ್ತಿ ಎಲ್ಲಾದ್ರೂ ಸಿಗ್ತೈತಿ ಅಂತ ಅಂದ್ರೆ ಅದು ಗುರುವಿನ ಪಾದ ಅನ್ನೋದು ನಾವ್ ಯಾವತ್ತು ಮರಿಬಾರ್ದು. ನಾನು ಅವಾಗೂ ಇದನ್ನ ಹೇಳೇನಿ, ಈಗೂ ಅದನ್ನೇ ಹೇಳ್ತೇನೆ. ಯಾಕಂತ ಅಂದ್ರೆ ಹಡದ ತಂದೆ ತಾಯಿಗಳು ದೇವರು ದೇವರು ದೇವರು, ಹಡದ ತಂದೆ ತಾಯಿ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆದ್ರ ಹಡದ ತಂದೆ ತಾಯಿಗಳು ಮನಸ್ಸಿನೊಳಗೆ ಸ್ವಲ್ಪ ಆದ್ರೂ ಸಣ್ಣ ಮಗ ದೊಡ್ಡ ಮಗ ಅನ್ನೋ ಭೇದ ಭಾವ ಬರ್ತೈತಿ ವಿನಃ, ಆದ್ರ ಒಬ್ಬ ಗುರುವಿನ ಮನಸ್ಸಿನೊಳಗ ತನ್ನ ಶಿಷ್ಯ ಯಾವುದೇ ಜಾತಿ ಇರ್ಲಿ ಯಾವುದೇ ಪಂಥ ಇರ್ಲಿ ಒಬ್ಬ ಶಿಷ್ಯ ಅದಾನಂತ ಅಂದ್ರ ಯಾವುದೇ ಕಲ್ಲು ಮಸಿಳುವಂತಹ ಒಂದು ಆಶೀರ್ವಾದ ಆಕತ್ತಂದ್ರೆ ಅದು ಗುರುವಿನ ಪಾದದೊಳಗೆ ಗುರುವಿನ ಅಂತ ಕಷ್ಟ. ಅದಕ್ಕಾಗಿ ಗುರು ಬಹಳ ಶ್ರೇಷ್ಠ. ಅದಕ್ಕಾಗಿ ಗುರುವಿಗೆ ತಕ್ಕ ಶಿಷ್ಯನಾಗಿ ಸೇವೆಯನ್ನು ಮಾಡಬೇಕು. ಗುರು ಶಿಷ್ಯ ಪರಂಪರೆ ಬಹಳ ಅದ್ಭುತವಾಗಿ ನಮ್ಮ ದೇಶದೊಳಗ ಅತಿ ಹೆಚ್ಚಾಗಿ ಸ್ಥಾನವನ್ನು ಶಕ್ತಿಯನ್ನು ಪಡೆದಂತ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಆ ಕರ್ನಾಟಕ ರಾಜ್ಯದೊಳಗೆ ಅತಿ ಹೆಚ್ಚಾಗಿ ಗುರು ಶಿಷ್ಯ ಪರಂಪರೆ ಕಾಣ್ತೇವೆ ಅಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಗುರು ಶಿಷ್ಯ ಬಹಳ ಬಾಂಧವ್ಯ ಐತಿ. ಮತ್ತೆ ನೀವು ಬೆಂಗಳೂರು ಸೈಡ್ ಹೋದ್ರೆ ಸ್ವಾಮಿ ಅಂತಂದು ತಲೆ ಅವ್ರು ತಿರುಗಿ ನೋಡಂಗಿಲ್ಲ, ಅವ್ರು ಇವ್ರ ತಿರುಗಿ ನೋಡಂಗಿಲ್ಲ. ಹೆಂಗ ಗಂಡ ಹೆಂಡತಿಗಳು ಹೆಂಗ ಸಂಬಂಧ ಇರ್ತತವ ಹಂಗ ಗುರು ಶಿಷ್ಯ ಸಂಬಂಧನ ಅಷ್ಟೇ ಗಟ್ಟಿ ಆಗಿರ್ತೈತಿ. ಅದಕ್ಕಾಗಿ ಹೇಳ್ತಾರ, ಒಬ್ಬ ಗುರು ಇದ್ನ ಅಂತ ಅಂದ್ರ ಯಾವ ತರ ನಮ್ಮಂತಕ್ಕ ಶಕ್ತಿ ಬರ್ತೈತಿ ಅಂತ ಅಂದ್ರ, ಯಾವ ಪರಮಾತ್ಮನಿಂದ ಬಂದಂತ ಈ ಜೀವಾತ್ಮವನ್ನು ಈ ಭೂಲೋಕಕ್ಕೆ ಬಂದಿರ್ತೈತಿ, ಒಳ್ಳೆ ಪರಮಾತ್ಮನನ್ನು ನಾವು ಸೇರ್ಬೇಕಾಗಿತ್ತು ಅಂತ ಅಂದ್ರೆ ಮತ್ತು ನಾವು ಗುರುವಿನ ಪಾದ ಹಿಡಿದಾಗ ಮಾತ್ರ ಆ ಪರಮಾತ್ಮನ ದರ್ಶನ ಆಗಕ್ ಸಾಧ್ಯ ಐತಿ. ಅದಕ್ಕಾಗಿನ ನಮ್ಮ ಶರಣರು ಅದ್ಭುತವಾಗಿ ಹೇಳ್ತಾರ. ಎಲ್ಲಾ ಮಹಾತ್ಮರು ಶರಣ ಬಸವೇಶ್ವರ ನೋಡಿದ್ರಲ್ಲ, ರಾಕ್ಷಸ ಬಂತು, ಅವ ಯಾವುದೋ ಒಬ್ಬ ಋಷಿಗಳು ತಪಸ್ಸು ಕುಂತಾಗ ಕಾಲ ಬಡಿಸಿದ ಅಂತ ಅಂದು ಅವರ ತಪಸ್ಸಿನ ಒಂದು ಜ್ಞಾನದವನ್ನು ಅವ್ರಿಗೆ ಕಾಲ ಬಡಿಸಿ ಅದನ್ನು ಭಂಗ ಮಾಡಿದ ಅಂತ ಅಂದು ನೀನು ಬ್ರಾಹ್ಮ ರಾಕ್ಷಸ ಆದ ಅಂತಂದು ಶಾಪ ಆದಿದ್ದು ಬ್ರಾಹ್ಮ ರಾಕ್ಷಸ ಆದ. ಒಳ್ಳೆ ಆ ಬ್ರಾಹ್ಮ ರಾಕ್ಷಸ ಇರುವಂತಹ ಆ ಒಂದು ರಾಕ್ಷಸ ಗುಣವನ್ನು ಬಿಟ್ಟು ಮನುಷ್ಯತ್ವಕ್ಕೆ ಬರಾಕ ಮತ್ತು ಹೊಳ್ಳಿ ಗುರುವಿನ ಪಾದ ಸ್ಪರ್ಶ ಆದಾಗ ಅವ ಮನುಷ್ಯನಾದ. ಅಂದ್ರೆ ಒಬ್ಬ ಗುರುವಿನಂತ ಅಷ್ಟು ತಾಕತ್ತಿರ್ತೈತಿ. ಅದಕ್ಕೆ ಅದ್ಭುತವಾಗಿ ಜೇಡರ ದಾಸಿ ಮಾಡಿರೋ ಒಂದು ವಚನವನ್ನು ಹೇಳ್ತಾರೆ ನೋಡ್ರಿ. ಹಿಂದಿನ 12ನೇ ಶತಮಾನದಾಗನ ಶರಣರು ಎಲ್ಲವನ್ನು ಹಿಟ್ಟೋಗಿದ್ದಾರೆ, ಹೇಳೋಗಿದ್ದಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರಂತ ಅಂದ್ರ, ಒಬ್ಬ ಗುರುವಿನ ಸಂಘ ಮಾಡಿದ್ರ, ಒಬ್ಬ ಗುರುವಿನ ಪಾದ ಸ್ಪರ್ಶ ಮಾಡಿದ್ರ, ಒಂದು ಗುರುವಿನ ಅನುಗ್ರಹ ಆತಂತ ಅಂದ್ರ ಏನು ಬೇಕಾದಾಕತ್ತಂತ ನೋಡ್ರಿ. ತಿಪ್ಪಿ ಹೋಗಿ ಒಬ್ಬರಿಗೆ ಆಕತ್ತಂತ, ಜೀವನನ ಬದಲಾಗಿಸ್ತಂತ. ಅಷ್ಟು ಶಕ್ತಿ ಗುರುವಿನಂತ ಕೈತಿ ಅಂತ ವಚನದಾಗ ಹೇಳ್ತಾರ. ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ, ಏನ್ರಿ? ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ, ಆ ತೃಣವೆಲ್ಲ ಆ ಕೆಂಡವ ನುಂಗುವಂತೆ ಗುರು ಚರಣದ ಮೇಲೆ ತನು ತೃಣವ ನಿರಿಸಿದಡೆ ಆ ತನುವೆಲ್ಲ ಲಿಂಗಮಯ ಕಾರಣ ರಾಮನಾಥ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆತೋ ಏನಿಲ್ಲೋ? ಸುಮ್ಮನೆ ಹಿಂಗೆ ಹಾಕ್ಬೇಡ್ರಿ.
ನಡಿ ಅಂತಂದ್ರೆ ಹತ್ತು ಹಿಂಗೆ ಸುಮ್ಮನೆ ಹಾಕ್ತಿರ್ತೈತಿ. ಯಾಕಂದ್ರೆ ಕೂಡ ಇರ್ತೈತಿ, ಸುಮ್ಮನೆ ಹೋಗ್ಬೇಕು ಲೈನ್ ಹಿಡ್ಕೊಂಡಂತ. ಹೌದಲ್ರಿ? ಏನ್ ಹೇಳ್ತಾರ್ರಿ? ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡಿ. ಇವಾಗ ಗ್ಯಾಸ್ ಐತೇನು? ಖಾಲಿ ಆಗ್ಯಾವ ಮನ್ಯಾಗ? ಖಾಲಿ ಆಗ್ಯಾವ? ಲೈನ್ ಹಚ್ಚಾಕತ್ತೀರೇ? ಇನ್ನೇ ಬಂದಿಲ್ಲ ನಿಮ್ಮ ಪರಿಸ್ಥಿತಿ, ಇನ್ನೂ ಬಂದಿಲ್ಲ. ನೀವು ನಮ್ಮ ಇಲ್ಲೇ ಜಮಖಂಡಿ ಬಿಜಾಪುರ ಗಜ್ಜಾರ ಲೈನ್ ಹಚ್ಚಾಕತ್ತಾರ್ರಿ. ನೋಡ್ರಿ, ನಿಮ್ಗೊಂದು ಮಾತು ಹೇಳಿದ್ದೆ, ಇಲ್ಲಿ ಒಂದು ಈ ಜಗದಾಗ ಒಂದು ಮಾತು ಹೇಳಿದ್ದೆ. ನಮ್ಮ ತಾಯಿಗಳು ತಂದೆಗಳು ಎಂತ ತಪ್ಪು ಮಾಡಾಕತ್ತಾರ ಅಂತ ಅಂದ್ರೆ, ಮಕ್ಕಳನ್ನ ನೌಕರಿಗಾರ ಬೇಕು ನೌಕರಿಗಾರ ಬೇಕು ನೌಕರಿಗಾರ ಬೇಕಂತ ಹೋಗಿ ಬೆನ್ನತ್ತಿರಲ್ಲ, ಒಳ್ಳೆ ರಿಟರ್ನ್ ಎಲ್ಲಿ ಬರ್ತೀರಿ ಗೊತ್ತ ನೀವು? ಮತ್ತು ಎಲ್ಲಿ ಬರ್ಬೇಕ್ರಿ? ಗುಡ್ಡ ಸುತ್ತಿ ಮೈಲಾರಕ್ಕೆ ಬರ್ಬೇಕು ನೀವು. ಒಳ್ಳೆ ನೀವು ಹೆಂಗ ಸುತ್ತಿ ಹೊಡ್ರಿ. ಮತ್ತು ನನ್ನ ಭೂಮಿ ತಾಯಿಯನ್ನು ದೇವರೊಂದು ಭಾವಿಸಂತ ಮತ್ತು ನೀವು ನಮ್ಮ ರೈತರು ನನ್ನಂತಕ ಬರ್ಬೇಕು, ರೈತರಂತಕನ ಬಂದು ನೀವು ಜೀವ ಕೊಡ್ಬೇಕು. ಅಷ್ಟು ತಾಕತ್ ಒಬ್ಬ ರೈತನಿಗೆ ಐತ್ರಿ. ಹೇಳಿದ್ನಲ್ರಿ, ಯಾವುದು ನಾವು ಹೊಂಟಿದ್ದೇವಲ್ಲ ಕಾಣ್ಲಾರ ಗುಡ್ಡಕ್ಕೆ ಹೋಗಾಕತ್ತವಿ, ನೌಕರಿಗಾರ ಬೇಕು ನೌಕರಿ ಬೇಕು, ನೆಮ್ಮದಿ ಜೀವನವನ್ನು ಮಾರಿ ತೂರಿ ಅದನ್ನೆಲ್ಲ ಹೆಂಗಾಗೈತೆ ಅಂದ್ರೆ ಹೆಣ್ಣು ಗಂಡ ಅಂತ ವ್ಯಾಪಾರಸ್ಥ ಆಗತ್ತ. ನನಗೂ ಮಾಡ್ತಾರೆ ಗೊತ್ತಂತ ಹಂಗ ಆಕತ್ತವ. ಯಾಕಂತ ಅಂದ್ರೆ ಅವನು ಮತ್ತೆ ರೊಕ್ಕ ಕೊಟ್ರು ಲಂಚ ಕೊಟ್ರು ನೌಕರಿ ಹಿಡ್ದಿರ್ತಾನ, ಮತ್ತು ಸುಮ್ಮನೆ ನಿನ್ನ ಮದುವೆ ಮಾಡ್ಕೊಂಡು ಹೋಗ್ತಾನನ್ರಿ. ಬರೋದು ಬರ್ತೈತೆ ಹಂಗೆ ಕೊಚ್ಕೊಂಡ ಬೆಳ್ಕೊಂಡ ನಾನು ಅಂತ ಅಂದು ನಾನು ಇಷ್ಟು ಖರ್ಚು ಮಾಡ್ಯಾನಪ್ಪ, ಮತ್ತು 10 ತೊಲಿ ಬಂಗಾರ ಕೊಡ್ರಿ ನೋಡೋಣ, 1 ತೊಲಿ ಬಂಗಾರ ಕೊಡಸ್ರಿ. ಏನ್ರಿ ಆಕತ್ತನ್ರಿ? ಯಪ್ಪ ಬಂಗಾರ ಎದಕ್ ಬೇಕು ಯಪ್ಪ, ಇದ ಜೀವನ ಬಂಗಾರ ಆಗೈತೆ ನಮ್ದು. ಯವ್ವ ಸಿಲಿಂಡರ್ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಯಾಕಂತಂದ್ರೆ ಯುದ್ಧಗಳು ನಡ್ಯಾಕತ್ತಾವ. ನಮ್ಮ ದೇಶ ನೀವೆಲ್ಲ ಪುಣ್ಯ, ಎಷ್ಟು ಪುಣ್ಯವಂತರು ನಾವು ಭಾರತ ಭೂಮಿ ಒಳಗೆ ಹುಟ್ಟಿವಿ ಅನ್ನೋದು ಭಾಳ ಹೆಮ್ಮೆ ಪಡಬೇಕು. ಯಾವ ರಾಷ್ಟ್ರಗಳು ದೊಡ್ಡ ಸ್ಥಾನವನ್ನು ಪಡಿಬೇಕಂತ ನಂಬರ್ 1 ದೇಶ. ನಾನು ದೊಡ್ಡಣ್ಣ, ನಾನು ಚಿಕ್ಕಣ್ಣ, ಎಲ್ಲರೂ ನೀವು ಕೆಳಗ ಅಂತ ಅಂದು ಯಾವ ಭಾರತದ ದೇಶ ಪ್ರಜೆಗಳನ್ನು ಯಾವ ನಾಯಿಯ ಸ್ಥಾನದೊಳಗೆ ನೋಡ್ತಿತ್ತು, ಆ ದೇಶದ ಪರಿಸ್ಥಿತಿ ಹೆಂಗಾಗತ್ತದ ಗೊತ್ತನು? ಹಾಹಾಕಾರಗಳು ನಡೆದಾವ, ಹೊಡೆದಾಟ ನಡೆದಾವ, ಯುದ್ಧ ನಡೆದೈತಿ, ಜೀವಕ್ಕೆ ಕಿಮ್ಮತ್ತಿಲ್ಲ. ಯಾವ ರಾಷ್ಟ್ರಗಳು ನಾನು ದೊಡ್ಡಣ್ಣ ಅಂತಂದು ಹೇಳ್ಕಂತ ಹೋಗಿದ್ವು, ಯಾವ ರಾಷ್ಟ್ರಗಳು ಆರ್ಥಿಕತೆ ಸ್ಥಿತಿ ಒಳಗೆ ನನ್ನ ಮ್ಯಾಗ ಅದನ್ನಂತ ಹೋಗಿದ್ವು, ಎಲ್ಲವೂ ಸತ್ಯನಾಶ ಯಾಕತ್ತವ. ನಾವೆಷ್ಟು ಪುಣ್ಯವಂತರು ಅಂತ ಅಂದ್ರ ಭಾರತದ ಭೂಮಿ ಒಳಗೆ ಹುಟ್ಟೇವಿ ಅಂತ ಅಂದ್ರೆ ಬಡತನದಾಗ ಹುಟ್ಟಿದ ಪರವಾಗಿಲ್ರಿ, ನಾವು ಗುರುವಿನ ಕೊಟ್ಟಂತ ವಾಕ್ಯವನ್ನು ಯಾವತ್ತು ತಪ್ಪಂಗಿಲ್ಲ, ನಾವು ತಿರ್ಕೊಂಬಂದು ಪರವಾಗಿಲ್ಲ, ಹಂಚ್ಕೊಂಡು ತಿಂತವನ್ನ ಸಂಸ್ಕೃತಿ ಒಳಗದಾವಲ್ಲ ನಾವು. ಇಷ್ಟೆಲ್ಲ ನೋಡ್ರಿ, ಯಾವ ಬಾಂಬ್ ಬಿದ್ದಿಲ್ಲ, ಎಷ್ಟು ಚಂದ ಕೂತ್ಕೊಂಡ್ರಿ. ಅಲ್ಲಿ ಬ್ಯಾಂಕ್ ಎದ್ದು ಹುರಿಯಾಕತ್ತಾವ, ಆರಾಮ್ ಕೂತ್ಕೊಂಡಿರಿ, ನಕ್ಕಂತ ಕೂತ್ಕೊಂಡಿರಿ, ಗುರುಗಳು ದರ್ಶನ ಆಗಾಕತ್ತಾವ. ಹೌದಲ್ರಿ? ನಿಜವಾಗಿ ವಿಚಾರ ಮಾಡ್ರಿ. ಇಲ್ಲೊಂದು ಬಾಂಬ್ ಬಿತ್ತಂದ್ರೆ ಕುಂದಿರ್ತವನ್ರಿ, ಏನ್ ಕೇಳ್ತೀರಿ ಅಜ್ಜರ ನೀವು? ಸ್ವಾಮಿಗಳು ಗೇಮು ನೋಡಂಗಿಲ್ಲ, ನಾವು ಮನ್ಯಾಗ ಹೋಗಿ ಕುಂತಿರ್ತೀವಿ, ಎಲ್ಲಿ ಹೋಗ್ರಿ ಬಿಡುವಲ್ರಿ, ಅವ ಬಾಂಬ್ ಬೀಳ್ತಾವ. ಇಷ್ಟೆಲ್ಲ ಕುಂತವಿ ಅಂತ ಯಾಕೆ ಗೊತ್ತನ್ರಿ? ಇಂಥ ಮಹಾ ತಪಸ್ವಿಗಳು ಈ ಭೂಮಿ ಮ್ಯಾಗ ನಡೆದಾಡಿದ್ರು ತಪಸ್ವಿಗಳು ಅದಾರ ಅಂತ ಅಂದ್ರೆ ಇಷ್ಟು ಚಂದಾಗಿ ನಿಮ್ಮ ಮಕ್ಕ ನೀವು ನಾನು ನೋಡಾತ, ನಮ್ಮ ಮಕ್ಕ ನೀವು ನೋಡತ್ತೀರಿ, ನಕ್ಕಂತ ಕೂತೀರಿ, ಪ್ರಸಾದ ಮಾಡ್ತೀರಿ, ನೆಮ್ಮದಿಯಾಗಿ ಊಟ ಮಾಡ್ತೀರಿ. ಅದಕ್ಕಾಗಿ ಗ್ಯಾಸಿನ ಪರಿಸ್ಥಿತಿ ನೋಡಿರಲ್ಲ. ಈಗ ಒಲಿ ಹೊರೆ ಹಚ್ಚಾಕತ್ತೀರಲ್ಲ ನೀರು ಕಸಾಕ, ಇನ್ನಿಲ್ರಿ ಏನ್ ಗ್ಯಾಸ್ ಮ್ಯಾಗ ಕಸಾಕತ್ತೀರಿ? ಇಲೆಕ್ಷನ್ ಮುಗಿಲ್ತಾಡ್ರಿ, ರೈತ ನಿಮ್ದು ಹಬ್ಬ ನಾಗಲ್ಲ ಊಟಕ್ಕ. ಈಗ ಹೆಂಗ ನೌಕರಿಗಾರಿಗೆ ಹೆಂಗ್ ಕೊಡ್ತಾನೆ ಅಂತಿದಿರಲ್ಲ, ಎಲ್ಲರ ಗೊಬ್ಬರ ಗ್ಯಾಸ್ ಮನಿ ಅದಾವನಪ್ಪ ಅಲ್ಲೇ ಕೊಡ್ತಾನೆ ನನ್ನ ಮಗಳು ಅಂತೀರಿ ನೀವು. ಏನ್ರಿ ಜರ ಬರತೈತ್ರಿ. ಇನ್ನು ಬೇಕಾದ್ರೆ 5 ವರ್ಷ ಭಾಳ ಏನು ಈಗ ಬರಾಕ ಸ್ಟಾರ್ಟ್ ಆಗೈತ್ರಿ. ಅದ್ರ ಮನೆ ನಮ್ಮ ಬ್ರದರ್ಗೆ ಹೆಣ್ಣು ನೋಡಾಕತ್ತವಿ. ಅದ್ರ ನಮ್ಮ ನೌಕರಿ ಗಿಕ್ರಿ ಏನು ಬ್ಯಾಡ್ರಿ, ನನ್ನ ಮಗಳು ಚಂದ ಇದ್ರು ಸಾಕು, ಮತ್ತೆಲ್ಲ ವ್ಯವಸ್ಥೆ ಐತಲ್ರಿ ಅಂತ ಕೇಳ್ಯಾರ. ಏನ್ರಿ ಯಾವ ಪರಿಸ್ಥಿತಿ? ಯಾಕಂದ್ರೆ ಜರ ನೌಕರಿಗಾರ ಬೇಕಂದ್ ನೌಕರಿ ಬೇಕಾದ್ರೆ ನಾನು ಪ್ರೂಫ್ ಕೊಡ್ತಾನೆ ನಿಮ್ಗೆ. ನೌಕರಿಗಾರ ಬೇಕಂದ್ ನೌಕರಿಗಾರ ಹುಡುಗಿಯರಿಗೆ 30 ವರ್ಷ ಆತು, ಮತ್ತೆ ಮುದುಕೆ ಅದು ಅರ್ಧ ಏಜ ಮುಗಿದ ಇನ್ ಮಾಡ್ಕೊಂಡು ಏನ್ ಮಾಡ್ಲಿ ಅಂತ ಮಗ. ನಿಜವಾಗೂ ಸತ್ಯ ಇದು. ಅದಕ್ಕಾಗಿನ ನಾ ಹೇಳೋದಿಷ್ಟೇ, ದುಡ್ದು ಪರವಾಗಿಲ್ಲ, ಅವ ಕಾಯಕ ಮಾಡಿ ಜೀವನ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಒಳ್ಳೆ ಸಂಸ್ಕಾರವಂತರಿದ್ರ, ಒಳ್ಳೆ ಗುಣವಂತರಿದ್ರ, ಒಳ್ಳೆ ತಂದೆ ತಾಯಿಗೆ ಆ ಬೇಕಾದಂತ ಮಗ ಇದ್ರೆ ಕಣ್ಣು ಮುಚ್ಚಿ ಕೊಡ್ರಿ. ಮತ್ತ ಅಜ್ಜರ್ ಹೇಳ್ಯಾರ ತಡಿ ಅಂತ ಯಾರ ಚಟಗಾರ ಕೊಟ್ಟು ಅಜ್ಜರ್ ನೀವು ಹೇಳಿ ನೋಡ್ರಿ ನಡೆದಂತ ಅಂದ್ಬಿಡ್ರಿ. ಮತ್ತೆ ಈ ಜಗತ್ತಿನೊಳಗೆ ಅಜ್ಜರ ಅಣ್ಣರ ಚಟಗಳಿಗೆ ಪಾಸ್ ಮದುವೆ ಇರ್ತಾವ್ರಿ. ಚಟ ಯಾರಿಗೆ ಇರ್ತಾವ ನೋಡ್ರಿ, ಅವ್ರು ಚಲೋ ಹುಡುಗಿಯರ್ನ ಮದುವೆ ಇರ್ತಾವ. ಇವೆಲ್ಲ ಸಂಭಾಯ್ತಿರ್ತಾವ್ರು, ಆಸ್ತಿ ಇರ್ತೈತಿ, ಎಲ್ಲ ಇರ್ತೈತಿ, ರೈತ ಇರ್ತಾ ಕತ್ತಿ ದುಡ್ದು ತನ್ನ ಬೆವರು ಸುರಿಸಿ ತಾವು ಸ್ವಾವಲಂಬಿಯಾಗಿ ಮತ್ತೊಬ್ರಿಗೆ ಅನ್ನ ಹಾಕಿ ತಾವು ಅಂತಾನ ಅವ್ರಿಗೆ ಹೆಣ್ಣು ಕೊಡಂಗಿಲ್ಲ. ಅಂತ ಪರಿಸ್ಥಿತಿ ಐತಿ. ಎಲ್ಲರೂ ಕೊಡ್ರಿ. ಇದು ನನ್ನ ಸಂದೇಶ. ಯಾಕಂದ್ರೆ ಹುಡುಗರು ಎಲ್ಲ ಬರ್ತಾರ, ಅಜ್ಜರ
ನಮ್ಮ ರೈತರ ಮಕ್ಕಳಿಗೆ ಹೆಣ್ ಕೊಡವಲ್ರಿ, ನೊಂದವ್ರ ಸಂಗಡ ಮಾಡಾಕತ್ತೀವಿ, ನೀವು ಸ್ವಲ್ಪ ಹೇಳ್ರಿ ಎಲ್ಲಿರ ಅಂತಾರ. ಅದಕ್ಕೆ ಕೇಳಿದೀನಿ. ಹಂಗ ಗೊಬ್ಬರದು ಗ್ಯಾಸ್ಗಳು ಆರಂಭ. ಹಿಂದಿನ ಕಾಲದಾಗ ನಮ್ಮ ಹಿರಿಯರೆಲ್ಲ ಮನಿ ಒಳಗ ಆಕಳು ಇರ್ತಿದ್ವು, ಎಲ್ಲ ಇರ್ತಿದ್ವು, ಸಗಣಿ ಗೊಬ್ಬರ ಗ್ಯಾಸ್ ಅನ್ನು ಮಾಡ್ತಿದ್ರು. ಈಗೆಲ್ಲ ಮಾಯಾಗ ಹೊಳಿ ಮತ್ ಬರಾಕತ್ತು, ಒಲಿ ಉರಿ ಬಂದು. ಯಾಕಂದ್ ಹೇಳಿನಿ ಅಂತ ಅಂದ್ರ, ಉರಿಯುವ ಕೆಂಡವ ಮೇಲೆ ತೃಣವ ತಂದಿರಿಸಿದಡಿ. ನೀವು ಕೆಂಡ ಹಚ್ತೀರಿ, ಬೆಳಿಗ್ಗೆ ಎದ್ದು ಗುಟ್ಲೆನ ಒಲಿ ಉರಿ ಹಚ್ತಿರ್ಲವ, ಒಣ ಕಟ್ಟಿಗೆ ಹಿಂಗೆ ಇಟ್ಟು ಕೆಳಗೆ ಒಂದ್ ಸ್ವಲ್ಪ ಪುಡಿ ಇಟ್ಟು ಬೆಂಕಿ ಹಚ್ಚಿರ ಹತ್ತತಿ. ಒಣ ಕಟ್ಟಿಗೆ ಇಡ್ತೀರಿ, ಆ ಬೆಂಕಿ ಹಾಕತಿ, ಕೆಂಡ ಹಾಕತಿ. ಆ ಕೆಂಡದ ಮ್ಯಾಲ ನೀವು ಬೇವಿನ ಕಟ್ಟಿಗೆ ತಗೊಂಡ್ಬಂದಿರ್ತೀರಿ, ಜಾಲಿ ಕಟ್ಟಿಗೆ ತಗೊಂಡ್ಬಂದಿರ್ತೀರಿ, ಮಾವಿನ ಕಟ್ಟಿಗೆ ತಗೊಂಡ್ಬಂದಿರ್ತೀರಿ. ಅದ್ರ ಒಂದ್ ಸ್ವಲ್ಪ ಕಸ ಹೋಗಿತೀರಿ. ಆ ಬೆಂಕಿ ಹತ್ತಿ ಕೆಂಡ ಬಿದ್ದಿರ್ತತಿ. ಆ ಕೆಂಡಕ್ಕೆ ನೀವು ಯಾವ ಕಟ್ಟಿಗೆ ಇದ್ರು ಕಟ್ಟಿಗೆ ಸುಮ್ಮನೆ ಇರ್ತದನ್ರಿ. ಏನಾಕತ್ರಿ ಸ್ವಲ್ಪ ಮಾತಾಡ್ರಿ. ಪಾಪ ಅವ್ರು ಪ್ರವಚನ ಮಾಡಕತ್ತ ಅಂತ ನಿಂತ್ಕೊಂಡ್ರಿ. ಅಂತ ಏನ್ ನಾನು ಹೋಗೋ ನಿಮ್ಮ. ಇದು ಒಂಥರ ಅಧ್ಯಾತ್ಮ. ಮೈ ಆಕ್ಟಿವ್ ಇರ್ಬೇಕು, ನಗಬೇಕು, ಅಳಬೇಕು, ಪ್ರಸಂಗ ಬಂದ ಅಳಬೇಕು. ಮತ್ ಅಳವಾಗ ಅನ್ನೋದ್ರ ಎದಕ್ ಬರೋದ್ರಿ? ನಗುವಾಗ ಹುಯ್ಯ ಅಂತ ಅಳಕತ್ತ ಎದಕ್ ಬರ್? ಆರಾಮಾಗಿರೋ ಜೀವನ. ಏನು ಗುಡ್ ಬಂದ್ ಎಲ್ಲ ಅಮೇರಿಕ ಎಲ್ಲ ಯುದ್ಧ ನನ್ನ ತಲೆ ಮ್ಯಾಗನ ಐತಪ್ಪ ಅಂತ ಕುಂದ್ರಬಾರ್ದು, ನಕ್ಕಂತಿರ್ಬೇಕು. ಇದೇ ಜೀವನ, ಇದ ಆರೋಗ್ಯ ಏನ್ರಿ? ಆ ಕಟ್ಟಿಗೆಯನ್ನು ಕೆಂಡದ ಮ್ಯಾಗ ಇಟ್ರಿ ಏನಾಕತ್ರಿ? ಕೆಂಡಾಕತೆ ಸುಟ್ಟು ಬಿಡ್ತದ್ರಿ. ಸುಟ್ಟು ಕೆಂಡಾಕತಿ ನೋಡ್ರಿ. ಉರಿಯುವಂತ ಕೆಂಡದ ಮ್ಯಾಗ ನೀವು ಕಟ್ಟಿಗೆ ತಂದು ಹೋಗಿರಿ, ಕಾದಗ ತಂದು ಹೋಗಿರಿ, ಮನುಷ್ಯನ್ ತಂದು ಹೋಗಿರ್ರಿ, ಏನಾಕತ್ರಿ? ಸುಟ್ಟು ಭಸ್ಮ ಆಕತಿ, ಕೆಂಡ ಆಕತಿ. ಹೌದಲ್ರಿ? ನೋಡ್ರಿ, ಆ ಕೆಂಡಕ್ಕೆ ಎಷ್ಟು ತಾಕತ್ ಐತಿ. ಆ ಕೆಂಡ ಐತಿ ಅಂತ ನೀವು ಮಾವಿನ ಕಟ್ಟಿಗೆ ತಗೊಂಡು ಹೋಗಿ, ನಿಮ್ ಕೈಯಾಗಿದ್ದ ಮಾವಿನ ಕಟ್ಟಿಗೆ ಅದ, ಆ ಕೆಂಡದ ಮ್ಯಾಗ ಹಾಕಿದ ಮ್ಯಾಗ ಮಾವಿನ ಕಟ್ಟಿಗೆ ಕೆಂಡ ಅಂತ ಹೇಳ್ತೀರ? ಕಾಣ್ತದನ್ರಿ ಅದು? ಅದು ಮಾವಿನ ಕಟ್ಟಿಗೆ ಆಗ್ಲಿ, ಬೇವಿನ ಕಟ್ಟಿಗೆನ ಆಗ್ಲಿ, ಆ ಕೆಂಡವನ್ನು ಪರಿಶೀಲನೆ ಆಯ್ತು ಅಂತ ಅಂದ್ರ ಅದು ಮಾವಿನ ಕಟ್ಟಿಗೆ ಕೆಂಡ ಆಗಂಗಿಲ್ಲ, ಬೇವಿನ ಕಟ್ಟಿಗೆ ಕೆಂಡ ಅನ್ನಂಗಿಲ್ಲ, ಜಾಲಿ ಕಟ್ಟಿಗೆ ಕೆಂಡ ಆಗಿರಲ್ಲ, ಅದು ಬೆಂಕಿ ಕೆಂಡ ಆಗಿರ್ತತಿ. ಏನ್ರಿ? ಬೆಂಕಿ ಕೆಂಡ ಅಂತ ಕರಿಯಾಕ ಸಾಧ್ಯತೆ. ಅದಕ್ಕಾಗಿ ಹೇಳ್ತಾರ, ಹೆಂಗ ಆ ಕೆಂಡದ ಮ್ಯಾಗ ನೀವ್ ಏನ್ ತಂದು ಹೋಗಿದ್ರು ಅದು ಹೆಂಗ ಕೆಂಡ ಅನಿಸತ್ತದಲ್ಲ, ಹಂಗ ಗುರು ಚರಣ ಎನ್ನುವಂತ ಆ ಕೆಂಡದ ಮ್ಯಾಗ ಎಂತ ಹಸೆ ದಡ್ಡ ಅದಾನಂತ ಅಂದ್ರೂ ಯಾರ ಆ ಗುರುವಿನ ಪಾದ ಪರಿಶೀಲನೆ ಮಾಡಿ ಕಿವಿಗೊಟ್ಟು ಗುರು ಕೊಟ್ಟ ಮಂತ್ರವನ್ನ ಕೇಳ್ತಾನಲ್ಲ, ಅವ ಸಾಕ್ಷಾತ್ ಗುರು ಸ್ವರೂಪವಾಗಿ ಹಾಕನ ಅನ್ನೋದು ಶರಣ್ರು ಹೇಳ್ತಾರ. ಗುರುವಿನ ಕಡೆಗೆ ಅಷ್ಟು ತಾಕತ್ತಿರ್ತೈತ್ರಿ. ನೀವ್ ಏನೇ ಐತಿ ಅಂತ ಅಂದ್ರೆ ಅವನ ಕಿವಿ ಕೊಟ್ಟು ಅವ್ನು ಹೇಳಿದಂತ ಮಾತನ್ನು, ಹೇಳುವಂತ ವಾಣಿಯನ್ನು ಯಾರ ಮನಸ್ಸು ಕೊಟ್ಟು ಕಾಯಾವಾಚದಿಂದ ಗುರುವಿನ ಪರಿಸ್ಥಿತಿಯಿಂದ ಕೇಳ್ತಾರ, ಶಿಷ್ಯ ಸಹಿತ ಗುರು ಹಾಕನಂತ, ಗುರು ಸ್ವರೂಪ ಹಾಕನಂತ. ಹಂಗ ಶರಣ ಬಸವೇಶ್ವರರು ಸೇವಾ ಮಾಡಿ 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 ಏನಾದ್ರು ಅಂತ ಅಂದ್ರೆ ಶರಣ ಬಸವೇಶ್ವರರು ಶರಣರಾದ್ರು. ಅಂತಹ ಶರಣ ಬಸವೇಶ್ವರರು ಗುರು ಸೇವೆ ಮಾಡುವಾಗ ಹೆಂಗ ಹರ ಮುಣಿದರೆ ಗುರು ಕಾಯನು, ಗುರು ಮುಣಿದರೆ ಹರ ಕಾಯಲಾರನು ಅಂತಾರಲ್ಲ, ಹೆಂಗ ಭಗವಂತ ಸಿಟ್ಟಿಗೆ ಅಂದ್ರ ಗುರು ಕಾಯ್ತಾನಂತ, ಗುರು ಸಿಟ್ಟಿಗೆ ಅಂದ್ರೆ ಆ ಭಗವಂತ ಈ ಜಗತ್ತಿನೊಳಗೆ ಯಾರು ಕಾಯಕ್ ಸಾಧ್ಯ ಇಲ್ಲ. ಹಂಗ ಒಂದು ಸತಿ ಶರಣ ಬಸವೇಶ್ವರರು ಮನಿ ಒಳಗ ತಾನು ಕಟ್ಟಿಕೊಂಡಂತ ಧರ್ಮ ಪತ್ನಿ ಗರ್ಭವತಿ ಆಗಿರ್ತಾಳ. ಎಷ್ಟು ಆ ಒಂದು ಗುರು ಲಿಂಗ ಜಂಗಮರ ಗುರುವಿನ ನಿಮಗೆ ನಿಷ್ಠೆ ಇತ್ತು ಅಂತ ಅಂದ್ರೆ, ಯಾವ ಶರಣ ಬಸವೇಶ್ವರರು ಆ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ತಿರ್ತಾರ, ಮಾಡುವಂತ ಪ್ರಸಂಗದೊಳಗ 8 ತಿಂಗಳ ತುಂಬಿದಂತ ಗರ್ಭವತಿ ಆದಂತ ಧರ್ಮ ಪತ್ನಿ ಒಳಗೆ ಕುತ್ಕೊಂಡಿರ್ತಾಳ. ಏನ್ರಿ ಅವ ನಿಮ್ಗೆ 9-8 ತಿಂಗಳ ನಿಮ್ದು ಎಲ್ಲ ಈಗ ಇಲ್ಲಿ ಬಿಡ್ರಿ, ಒಂದ್ 2 ತಿಂಗಳ ಆತನ ಕೈ ಹಿಂಗ್ ಬಂದಿರ್ತದ. ನಿಮ್ಗೆ ಹಿಂಗ ಇಡೀ ತವ್ರ ಮನಿಗೆ ಬಂದ್ರೆ ಇಡೀ ಊರ ಸುತ್ತಾಡ್ಕೊಂಡ್ ಬಂದಿರ್ತೀರಿ. ಯಾಕಂತ ಕೇಳಿದ್ ನಾನು. ಅಜ್ಜರ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಿ ಅಂತ. ಎಲ್ರಿ ಸಾವುಕಾರ ಯಾಕೆ ಹಂಗ ನಿಮಗ? ಏನಿಲ್ರಿ ಅಜ್ಜರ, ಬಾಳ ಜನ ಅಂತಿದ್ರು ಯಾಕೆ ಒಂದ್ ಮದುವೆಯಾಗ 1 ವರ್ಷ ಆಯ್ತು ಏನಿಲ್ಲನು ಕೇ ತಲೆ ತಿಪ್ಪಾಗೈತ್ರಿ, ಅದಕ್ಕೆ ಎಲ್ಲರಿಗೂ ಹೇಳೋದೇನು ಸುಮ್ಮನೆ ಹೋಗಿ ಬಂದು ನೋಡ್ಬಿಡ್ತ ಸುಮ್ಮನೆ ಹಾಕಾರ. ಹೌದಲ್ರಿ? ಹಂಗ ಆ ಒಂದು ಶರಣ ಬಸವೇಶ್ವರರ ಧರ್ಮ ಪತ್ನಿ ಆದಂತ ಆ ಒಂದು ಆ ತಾಯಿ 8 ತಿಂಗಳ ಆ ಗರ್ಭವನ್ನು ತುಂಬಿರ್ತಾಳ. ಮತ್ತೆ 8 ತಿಂಗಳ ಅಂದ ಮ್ಯಾಗ ಹೇಳಾಕ ಕುಂದ್ರಾಕ್ ಬರ್ತತನ್ರಿ, ತ್ರಾಸ ಆಕೈತಿ. ಹೇಳಾಕ್ ಪಟಕನ ಬರಲ್ಲ, ಕುಂದ್ರಾಕ್ ಬರಂಗಿಲ್ಲ, ಸ್ವಲ್ಪ ಹಿಂಗೆಲ್ಲ ಊರಿ ಹೇಳ್ಬೇಕು, ನಿಧಾನಾಗಿ ಹೋಗ್ಬೇಕು. ಹಂಗ ಆ ತಾಯಿಗೆ ಬ್ಯಾನಿ ಇರ್ತಾವ. ಆ ಒಂದು ಮನೆ ಮುಂದ ಜಂಗಮ ಈ ಒಂದು ಶರಣ ಬಸವೇಶ್ವರನ ಗುರುವಿನ ಮೇಲೆ ನಿಷ್ಠೆಯನ್ನು ಪರೀಕ್ಷೆ ಮಾಡ್ಬೇಕಂತ ಅಂದು ಭವತಿ ಭಿಕ್ಷಾಂಬಿ ಅಂತಂದ ಒಬ್ಬ ಜಂಗಮ ಮೂರ್ತಿ ಕೇಳ್ತಾನ. ಅವಾಗ ಶರಣ ಬಸವೇಶ್ವರರು ಒಳಗಿದ್ದಂತ ಆ ಧರ್ಮ ಪತ್ನಿಗೆ ಹೇಳ್ತಾಳ, ಏನ ಜಂಗಮ ಬಂದಾನ, ಪಟಕ್ಕನ ಏನೋ ತಂದು ನೀಡು ಅಂತ ಅಂದಾಗ ಹ್ಞೂ ಅಂತ ಅಂದು ನಿಧಾನವಾಗಿ ಎದ್ದು ಆ ತೊಂಬರಾಕ್ ಹೊಕ್ಕ. 1-2 ನಿಮಿಷ
ಲೇಟ್ ಆಕತ್ ನೋಡ್ರಿ. ಯಾವಾಗ ಶರಣ ಬಸವೇಶ್ವರರು ತಗೊಂಬ ಅಂತಾರ, 2 ನಿಮಿಷ ಆದ್ರೂ ಧರ್ಮಪತ್ನಿ ಬರಂಗಿಲ್ಲ. ಭವತಿ ಭಿಕ್ಷಾಂಬೈ ಅಂತ ಮತ್ ಜಂಗಮ ಅಂತಾನ, ನಿನಗ ಬೇಡಪ್ಪ ನೀವು ನಿಡಂಗಿಲ್ಲ ಅಂತಂದು 2 ನಿಮಿಷ ಕಾಯಿಸ್ತೀರ ಅಂತ ಜಂಗಮ ಅವ್ನ ಪರೀಕ್ಷೆ ಮಾಡ್ಕೊಂಡು ಹೋಗ್ಬಿಡ್ತಾನ. ಯಾವಾಗ ಆ ಜಂಗಮ ಹೋಗ್ತಾನ ಅವಾಗ ಆ ಶರಣ ಬಸವೇಶ್ವರರಿಗೆ ಕೋಪ ಬರ್ತೈತಿ. ಆ ಶರಣ ಬಸವೇಶ್ವರಿಗೆ ತನ್ನಗೆ ಕೂಳು ಇಲ್ಲ ಅಂದ್ರೂ ನಡಿತೈತಿ, ಕಟ್ಟಿಕೊಂಡಂತ ಆ ಧರ್ಮ ಪತ್ನಿಗೆ ಏನಾದ್ರೂ ಆದ್ರೂ ನಡಿತೈತಿ. ಆದ್ರ ಆತ ನಂಬಿದಂತ ಗುರುಲಿಂಗ ಜಂಗಮರಿಗೆ ಒಂದು ಚ್ಯುತಿ ಆದ್ರೂ ನಾವು ಸಹಿಸಿಕೊಂಡಲ್ಲ, ಸಿಟ್ಟು ಬಂದ್ಬಿಡ್ತತಿ. ಯಾವಾಗ ಸಿಟ್ಟು ಬರ್ತೈತಿ ಆಕಿನ ಕರಿತಾನ ಧರ್ಮ ಪತ್ನಿಯನ್ನು. ಧರ್ಮ ಪತ್ನಿ ಎದ್ದು ಬರಾಕ ಲೇಟ್ ಆಕತಿ, ಸಿಟ್ಟಿನಿಂದ ಬೈತಾನ. ಏನ ನಿಂದು ಜಂಗಮ ಬಂದು ಮುಂದೆ ಭಿಕ್ಷೆ ಕೇಳ್ತಾ ಅದನ, ಎಷ್ಟೊತ್ತಾತ ಏನಾಗೈತಿ ನಿನಗ ಅಂತ ಅಂದಾಗ, ಇಲ್ರಿ ಸ್ವಲ್ಪ ಹೊಟ್ಟಿ ಎಳಾಕ ಕುಂದ್ರಾಕ ತ್ರಾಸ ಆಗಾಕತ್ತೈತಿ ಅಂದಾಗ ಶರಣ ಬಸವೇಶ್ವರ ಹೇಳ್ತಾನ, ನಿಮ್ಮ ಯಜಮಾನ್ರಿ ಏನು ಹೇಳ್ತಿದ್ರಿ? ಏನ್ ಹೇಳ್ತಿದ್ರಿ? ಅವ್ರೇನು ಹೇಳಂಗಿಲ್ಲ, ನೀವ ಹೇಳಿಸ್ತೀರಿ. ಅವ್ರು ಹೇಳಿಲ್ಲ ಜಕ್ಕಸ್ತ ಅವ್ರ ಹಾಕಿ ಬರ್ತಾರ, ನೀವು ಹೇಳಿಲ್ಲ ಅಂತ. ಹೌದಲ್ರಿ? ಆದ್ರೆ ಶರಣ ಬಸವೇಶ್ವರ ಎಷ್ಟು ಕಠೋರವಾಗಿದ್ದ ಅಂತ ಅಂದ್ರೆ, ಹೆಂಡತಿ ಬಂದು ಕೈ ಹಿಡ್ಕೊಂಡು ಹೇಳ್ತಾಳ, ಇಲ್ರಿ ಪಟಕ್ಕನೆ ಹೇಳಾಕ ಆಗಿಲ್ಲ, ಅದಕ್ಕೆ ತರೋದು ಲೇಟ್ ಆಯ್ತು ಅಂತ ಒಂದು ಕಾರಣ ಹೇಳ್ತಾಳ. ಶರಣ ಬಸವೇಶ್ವರ ಹೇಳ್ತಾನ, ಏನು ನಿನ್ನ ಹೊಟ್ಟಿ ಒಳಗ ಮಗು ಐತಂದ್ರೆ ಯಾಮೋ ಹೊತ್ತ ಜಂಗಮನ ನಿನ್ನ ಉಪವಾಸ ಕಳಿಸುವಂತ ನಿನ್ನ ಯಾಮವ ಗುರುಲಿಂಗ ಜಂಗಮಗೆ ವಂಚನೆ, ಅವರಿಗೆ ದುಃಖವನ್ನು, ಅವರಿಗೆ ದ್ರೋಹವನ್ನು ಬರುವಂತ ನಿನ್ನ ತಲೆ ಒಳಗ ಅದು ನಿನಗೆ ತಲೆ ಒಳಗಿಲ್ಲ. ಆದ್ರ ಗುರುಲಿಂಗ ಜಂಗಮರ ಮೇಲಿರುವಂತ ಪ್ರೀತಿಕ್ಕಿಂತ ನಿನ್ನ ಒಳಗಿರುವಂತ ಮಗುವಿನ ಮೇಲೆ ಪ್ರೀತಿ ಐತಲ್ಲ, ನಿನ್ನ ಮಗು ಹುಟ್ಟಲಂಗ ಆಗ್ಲಿ ಅಂತ ಒಂದು ಶಾಪ ಹಾಕ್ತಾನ. ಯಾರು ಹಾಕ್ತಾರ್ರಿ? ತಾನು ಕಟ್ಟಿಕೊಂಡಂತ ಧರ್ಮ ಪತ್ನಿಗೆ ಶರಣ ಬಸವೇಶ್ವರರು 8 ತಿಂಗಳ ತುಂಬಿರ್ತೈತಿ, ಇನ್ನು 1 ತಿಂಗಳಿಗೆ ಬಣೆತನ ಆಗ್ಬೇಕು ಅಂತ ಒಂದು ಶಾಪ ಆಗ್ತಾನೆ. ನಿನಗೆ ಆ ಮಗುನ ಮ್ಯಾಗ ಯಾಮೋ ಐತನ ಮ್ಯಾಗ ಆ ಮಗ ಆ ಯಮ್ಮಕ್ಕೆ ನಿನ್ನ ಹುಟ್ಲಂಗ ಆಗ್ಲಂತ ಶಾಪ ಆಗ್ತಾನ. 24 ತಿಂಗಳ ತಾಯಿ ಗರ್ಭದಾಗ ಬಿಡ್ತೈತಿ. ಏನ್ರಿ ಸ್ವಲ್ಪ 1-2 ದಿನ ಹೆಚ್ಚು ಕಡಿಮೆ ಆದ್ರೆ ಬಾಯಾಗ ಹೇಸಿಗೆ ಹೋಗ್ತೈತಿ ಮಕ್ಕಳಿಗೆ. 9 ತಿಂಗಳು 9 ದಿನ ಡೆಲಿವರಿ ಆಗ್ಬೇಕು. ಆಗ್ಲಿಲ್ಲ ಅಂತ ಅಂದ್ರ ಮೂಗು ಬಾಯಿನ್ಯಾಗ ಹೇಸಿಗೆ ಹೋಗತ್ತಂತ ಗೊತ್ತಲ್ರಿ. ಅವ 24 ತಿಂಗಳ, ಹೌದಲ್ರಿ? 21 ದಿನ, 21 ತಿಂಗಳ ಏನಾಕತ್ರಿ? ಗರ್ಭದೊಳಗ ಮಗು ಇರ್ತೈತಿ. 21 ತಿಂಗಳು ಆದ್ರೂ ಬರಂಗಿಲ್ಲ. ತಾಯಿ ಚಟಪಡಿಸಿಕೊಂಡು ಸಾಯ್ತಿ. ಇನ್ನೇನು ಸಾಯ್ಬೇಕನ್ನೋ ಕೆಜಿಗೆ ಹೋಗ್ತಾರ. ಶರಣ ಬಸವೇಶ್ವರ ಕಠೋರ ಆಗ್ತಾನ. ನೋಡ್ರಿ, ಶರಣ ಬಸವೇಶ್ವರ ಆಧ್ಯಾತ್ಮದ ಶಕ್ತಿ, ಗುರುಲಿಂಗನ ಶಕ್ತಿ. ಆ ಒಂದು ಗುರುವಿಗೆ ನಿಂದನೆ ಮಾಡಿದ್ರು ಅಂತ ಅಂದು, ಆಕೆಗೆ ಒಂದು ಅಸಹ್ಯ ಮಾಡಿದ್ರು ಅಂತ ಅಂದು ಆಕೆಗೆ ಶಾಪ ಹಾಕ್ತಾನೆ. ಅವನಿಗೇನು ಅನಿಸ್ವಲ್ದು. ಆಗ ಧರ್ಮ ಪತ್ನಿ ಸಾಯುವಂತ ಲೆವೆಲ್ಗೆ ಹೋಗ್ತಾರ. ಆ ಯಾವ ಜಂಗಮ ಪರಮಾತ್ಮ ಜಂಗಮ ಅವತಾರವಾಗಿ ಬಂದಿದ್ನಲ್ಲ, ಆ ಒಂದು ಶರಣ ಬಸವೇಶ್ವರನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಮಾಡಿದ್ದಲ್ಲ, ಆ ಒಂದು ಪರಮಾತ್ಮ ಜಂಗಮಗೆ ಅನಿಸ್ತತೆ ಶರಣ ಬಸವೇಶ್ವರ ಹೆಂಡತಿ ಕಟ್ಟಿಕೊಂಡಂತ ಹೆಂಡತಿಕ್ಕಿಂತ ಗುರುಲಿಂಗಮನ ಮ್ಯಾಗಿರುವಂತ ನಿಷ್ಠೆನೇ ಗೆತ್ತು ಅಂತ ಅಂದು ಜಂಗಮರು ಮತ್ತೆ ಹೊಳ್ಳಿ ಶರಣ ಬಸವೇಶ್ವರ ಮನೆಗೆ ಬರ್ತಾರ. ಶರಣಪ್ಪ ಭವತಿ ಭಿಕ್ಷಾಂಬೆ ಅಂತಾರ. ಶರಣಪ್ಪ ಹೋಗಿ, ಯಾಕಂದ್ರೆ ಹೆಂಡತಿ ಮಗ ಸಾಯುವಂತ ಲೆವೆಲ್ನಾಗ ಅದ, ಇವ್ ಬಡ ಹೋಗಿ ಭಿಕ್ಷೆ ನೀಡಕ್ ಹೋಗ್ತಾನೆ. ಅವಾಗ ಶರಣ ಬಸವೇಶ್ವರರು ನೀಡುವಂತ ಸಮಯದಾಗ ಆ ಜಂಗಮ ಜೋಳಿಗೆಗೆ ಹಾಕಿಸಿಕೊಳ್ಳಲ್ಲ. ಯಾಕಂತಂದ್ರೆ ಇವ್ ಪದ್ಧತಿ ಐತಿ, ಗುರುಲಿಂಗ ಜಂಗಮನಿಗೆ ಉಣಬಡಿಸಿದ ಮ್ಯಾಗನ ಇವನ ಪ್ರಸಾದ ಅವ ನೀಡಿಸಿಕೊಳ್ಳಲ್ಲ. ಯಾವಾಗ ನೀಡಿಸಿಕೊಳ್ಳೋಂಗಿಲ್ಲ. ಯಾಕಪ್ಪ, ನಾನು ಅಂತ ತಪ್ಪು ಏನು ಮಾಡಿದ್ದೇನೆ, ನಿನಗೆ ಉಣಿಸ್ಲಿಲ್ಲ ಅಂದ್ರೆ ನಾವು ಉಣ್ಣಂಗಿಲ್ಲಪ್ಪ, ನಮ್ಮ ಪ್ರಸಾದ ಉಣ್ಣಂಗಿಲ್ಲ, ಯಾಕೆ ಏನಾದ್ರೂ ತಪ್ಪಿದ್ರೆ ಹೇಳ್ರಿ ಅಂತ ಶರಣ ಬಸವೇಶ್ವರ ಹೇಳ್ತಾರ. ಅವಾಗ ಜಂಗಮ ಮೂರ್ತಿ ಹೇಳ್ತಾರ, ಏನಪ್ಪ ನಾನು ಮಾಡಿದ ತಪ್ಪಿಗೆ ನಿನ್ನ ಹೆಂಡತಿಯ ಗರ್ಭದೊಳಗಿರುವಂತ, ನಿನ್ನ ಪತ್ನಿಯ ಗರ್ಭದೊಳಗಿರುವಂತ ಆ ಮಗುವಿಗೆ ಶಿಕ್ಷೆ ಕೊಟ್ಟಿಲ್ಲ ಶರಣ ಬಸಪ್ಪ. ಆ ಶಾಪವನ್ನು ನಿನ್ನ ವಾಪಸ್ತಕ, ಆಮೇಲೆ ನನ್ನ ಜೋಳಿಗೆ ನಿನ್ನ ಭಿಕ್ಷೆನ ಬೇಡಿಸಿ ಹಾಕಿಸ್ಕೊಳ್ತಾನೆ ಅಂತ ಅಂದು ಆ ಜಂಗಮ ಮೂರ್ತಿ ಅಂತಾರ. ಅವಾಗ ಶರಣ ಬಸವೇಶ್ವರ ಅಂತಾನ, ಏನ್ರಿ ಜಂಗಮ್ರ, ನಿಮ್ಗೆ ತಿಳಿಯಂಗಿಲ್ಲ, ನಿಮ್ಮಂತ ಜಂಗಮರಿಗೆ ಆಕಿ ನಿಮ್ಗೆ ಭಂಗನ ಮಾಡಿದಾಳ, ನಿಮ್ಮ ಕಾಯಕ ಚ್ಯುತೆ ತರದಿಂದಾಳ ಅಂತ ಹೆಣ್ಮಗಳು ಆಕಿ ಧರ್ಮ ಪತ್ರಿ ಆದೇನು, ಹರವ ತಾಯಿ ಆದ್ರೇನು, ನಿಮ್ಮರಿಗೆ ಅದನ್ನ ಮಾಡಬಾರ್ದಿತ್ತು, ಹಂಗ ಮಾಡ್ಯಾಳ, ಅದನ್ನ ತಕ್ಕಣಂಗಿಲ್ಲ ಅಂತಂದಾಗ ಅವಾಗ ಜಂಗಮರು ಹೇಳ್ತಾರ, ಯಪ್ಪ ನೋಡು ಶರಣಬಸಪ್ಪ, ನೀನು ಹಂಗ ಮಾಡಿಲ್ಲ ಅಂತ ಅಂದು ನಾನು ಪ್ರಸಾದನ ಬೇಡ, ನಾನು ಮಾಡೋಂಗಿಲ್ಲ ಅಂತ ಅಂದು ಸಿಟ್ಟು ಬರ್ತದ. ಅವಾಗ ಶರಣ ಬಸವೇಶ್ವರ ಶಾಂತಿ ಆಗಿ ಆ ಜಂಗಮರನ್ನ ಕರೀತಾರ.